ಸುಖಮಾತ್ಯಂತಿಕೈ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಸುಖ, ಇಲ್ಲಿ ಸುಖ ಬೇಡ, ಸುಖ, ಖ ಮಹಾಪ್ರಾಣ ರಸ್ವ ಬರಬೇಕು. ಸುಖಮಾತ್ಯಂತಿಕೈ, ಮಾತ್ಯಂತಿಕೈ ಅನುಸ್ವಾರದ ಉಚ್ಚಾರಣೆ ನಾಸಿಕ ಯ ರೀತಿ, ಕಾರಣ ಮುಂದಿನ ಶಬ್ದ ಯತ್ತದ್ ಅವರ್ಗೀಯ ವ್ಯಂಜನ ಯದೊಂದಿಗೆ ಪ್ರಾರಂಭವಾಗ್ತಾ ಇದೆ. ಅದಕ್ಕಾಗಿ ಅದಕ್ಕಿಂತ ಮೊದಲು ಬಂದ ಅನುಸ್ವಾರದ ಉಚ್ಚಾರಣೆ ನಾಸಿಕ ಯ ರೀತಿ ಬರಬೇಕು. ಸುಖಮಾತ್ಯಂತಿಕೈ ಯತ್ತದ್ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ಬುದ್ಧಿಗ್ರಾಹ್ಯ ಬುದ್ಧಿ, ಬು ಮೇಲೆ ಆಘಾತ, ಧಿ ಮೇಲೆ ಕೂಡ ಆಘಾತ ಬರಬೇಕು, ಕಾರಣ ಮುಂದೆ ಗ್ರಾ ಸಂಯುಕ್ತಾಕ್ಷರ, ಗ್ರಾ ಆದ ನಂತರ ಹ ಅಧಿಕ ಯ ಸೇರಿ ಸಂಯುಕ್ತಾಕ್ಷರ ಇದೆ. ಬುದ್ಧಿಗ್ರಾಹ್ಯ ಬುದ್ಧಿಗ್ರಾಹ್ಯಮತೀಂದ್ರಿಯಂ, ಇಲ್ಲಿ ಮತೀಂದ್ರಿ ಆಗಬಾರ್ದು, ಮತೀಂದ್ರಿಯಂ ತಿ ದೀರ್ಘ ಬರಬೇಕು. ವೇತ್ತಿ ಯತ್ರ ನ ಚೈವಾಯಂ, ವೇತ್ತಿ ತಾಕೆ ತದ್ವತ್ತು, ವೇತಿ ಇಲ್ಲ ಇಲ್ಲಿ, ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಕೊನೆಯ ಚರಣದಲ್ಲಿ ಎಲ್ಲ ಅಕ್ಷರಗಳು ರಸ್ವ. ಮಧ್ಯದಲ್ಲಿ ಯಾವುದೇ ಅಕ್ಷರದ ಮೇಲೆ ಜಾಸ್ತಿ ಹೊತ್ತು ನಿಂದಿರಬಾರ್ದು, ಅದನ್ನ ದೀರ್ಘ ಕೂಡ ಮಾಡಬಾರ್ದು. ಸ್ಥಿತಶ್ಚಲತಿ ತತ್ವತಃ, ಈ ರೀತಿ ಕಂಟಿನ್ಯೂಸ್ ಆಗಿ ಹೇಳಬೇಕು. ಸ್ಥಿತ ತ ಮೇಲೆ ಆಘಾತ ಬರಬೇಕು. ಸ್ಥಿತಶ್ಚಲತಿ ತತ್ವತಃ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಸುಖಮಾತ್ಯಂತಿಕೈ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ರ